ಇದು ಬಂದ್ಬಿಟ್ಟು ನೆಕ್ಸ್ಟ್ ಪಾರ್ಟು ಸೆಕೆಂಡ್ ಚಾಪ್ಟರಿಂದು. ಅದಕ್ಕಿಂತ ಮುಂಚೆ ಒಂದು ಕ್ವೆಶನಿಗೆ ನೀವು ಆನ್ಸರ್ ಮಾಡಬೇಕು. ಅದನ್ನು ಫಸ್ಟ್ ಪಾರ್ಟಲ್ಲಿ ಮಾಡ್ಕೊಂಡಿರೋಂಥದ್ದು. ಒಂದು ಅಬ್ಸರ್ವೇಟ್ರಿನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಎಲ್ಲಿ ಅಂತಂದರೆ ದೌಲತಾಬಾದಲ್ಲಿ ಅಬ್ಸರ್ವೇಟ್ರಿನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ವಿ. ಸೊ ಇದನ್ನು ಯಾವ ಬಹಮನ್ ರೂಲರು ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದು? ಇದಕ್ಕೆ ಬೇಗ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಬರೆದಿರಿ. ಇವಾಗ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಸ್ಕಲ್ಪ್ಚರ್ಸ್ನ ನೋಡ್ಕೋಬೇಕಾಗತ್ತೆ. ಸೊ ಸ್ಕಲ್ಪ್ಚರ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟು ಬೇಸಿಕ್ಸ್ನ ನಾವು ಫಸ್ಟೇ ತಿಳ್ಕೊಬೇಕಾಗತ್ತೆ. ಬಹಮನಿ ಕಿಂಗ್ಡಮ್ ಬಂದ್ಬಿಟ್ಟು ಜಾಸ್ತಿ ಪ್ರಾಮಿನೆನ್ಸ್ ಯಾವುದಕ್ಕೆ ಕೊಡ್ತಾಯಿತ್ತು ಅಂತಂದರೆ ಅವರು ಹಿಂದೂ ಇಸ್ಲಾಂ ಸ್ಟೈಲು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಸ್ಲಾಂ ಸ್ಟೈಲು, ಈ ಸ್ಟೈಲ್ನ ಏನಂತ ಕರಿತಾಯಿದ್ರು? ಇದನ್ನು ದಕ್ಕಣಿ ಸ್ಟೈಲ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಅದ್ರ ಜೊತೆಗೇ ನಾವು ಫಸ್ಟೇ ನೋಡ್ಕೊಂಡಿರೋ ಹಂಗೆ ಅವರು ಇಸ್ಲಾಮಿಕ್ ಲಾಸ್ಗೆ ಅಥವಾ ಇಸ್ಲಾಮಿಕ್ ರೂಲ್ಸಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾಯಿದ್ರು. ಸೊ ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಅದರ ರಿಲೇಟೆಡ್ ಸ್ಟ್ರಕ್ಚರ್ಸೇ ಅವರು ಜಾಸ್ತಿ ಕನ್ಸ್ಟ್ರಕ್ಷನ್ನು ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಇವರು ಮೆನ್ಷನ್ ಮಾಡ್ಕೊಂಡಿರೋ ಹಂಗೆ ಬೀದರಲ್ಲಿ ಸೋಲಾ ಅಂತಂದರೆ 16 ಅಂತ. ಸೊ 16 ಕಂಬದ್ದು ಮಾಸ್ಕು, ಅದಾದಮೇಲೆ ಬೇರೆ ಥರದ್ದು ಪ್ಯಾಲೇಸಸ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರಂತೆ. ಎಲ್ಲಿ? ಬೀದರಲ್ಲಿ. ಇವಾಗ ಡೈರೆಕ್ಟ್ ಕ್ವೆಶನ್ನು, ಸೋಲಾ ಕಂಬ ಮಾಸ್ಕು ಎಲ್ಲಿ ಬರುತ್ತೆ? ಬಹಮನ್ ಶಾ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು ಅಂತಂದರೆ ಬೀದರು. ಕೆಲವೊಂದು ಸರಿ ಆಪ್ಷನಲ್ಲಿ ಬೇರೆ ಊರುಗಳನ್ನ ಕೊಟ್ಬಿಟ್ಟಿರ್ತಾರೆ. ಎಕ್ಸಾಂಪಲ್ ಬೆಂಗಳೂರು ಅಂತ ಕೊಟ್ಟಿರ್ಬೋದು ಅಥವಾ ಹೈದರಾಬಾದ್ ಅಂತ. ಸೊ ಆ ಟೈಮಲ್ಲಿ ನೀವು ಎಲಿಮಿನೇಟ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಎಲ್ಲಿ ರೂಲ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅದನ್ನು ನೋಡ್ಕೊಂಡಿರಿ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಟೂಂಬ್ ಆಫ್ ಬಂದೇ ನವಾಜ್. ಸೊ ಟೂಂಬ್ ಆಫ್ ಬಂದೇ ನವಾಜ್ ಒಂದಿದೆ. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಚಿಕ್ಕ ಮೀಟಿಂಗ್ ಹಾಲ್ಸ್ ಎಲ್ಲರೂ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು. ಮೀಟಿಂಗ್ ಹಾಲ್ಸ್ ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು ಅದರಲ್ಲಿ ಚಿಕ್ಕ ಡೂಮ್ಸ್ಗಳು ಕೂಡ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಇವರ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಜಾಮಿಯಾ ಮಸ್ಜಿದ್. ಇದರಲ್ಲಿ 2 ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ಜಾಮಿಯಾ ಮಸ್ಜಿದ್ ಒಂದು, ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದವ್ರು ಯಾರು ಅಂತಂದರೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದವರು ಫಸ್ಟೊಂದು ಮೊಹಮ್ಮದ್ ಶಾ ಕನ್ಸ್ಟ್ರಕ್ಷನ್ ಮಾಡಿರೋದು. ಎಲ್ಲಿ ಇರುವಂಥದ್ದು ಇದು ಅಂತಂದರೆ ಇದು ಕಲಬುರ್ಗಿ. ಸೊ ಕಲಬುರ್ಗಿ ನೋಡಿ, 2 ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಯಾರು ಕನ್ಸ್ಟ್ರಕ್ಷನ್ ಮಾಡಿರೋದು? ಮೊಹಮ್ಮದ್ ಶಾ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದು. ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಅಂತಂದರೆ ಇದು ಕಲಬುರ್ಗಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಜೊತೆಗೆ ನಮಗೇನು ಗೊತ್ತು, ಇದು ಬಹಮನ್ ಕಿಂಗ್ಡಮಿಂದನೇ ಆಗಿರುತ್ತೆ ಅಂತ. ಸೊ ಅದಕ್ಕೆ ಜಾಮಿಯಾ ಮಸ್ಜಿದ್ದು ಬಹಮನ್ ಕಿಂಗ್ಡಮು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಇವ್ರದ್ದು. ಒಂದೇ ಒಂದು ಏನಾದ್ರು ನೆನ್ಪಿಟ್ಕೋಬೇಕು ಅಂತಂದರೆ ಇದು ಜಾಮಿಯಾ ಮಸ್ಜಿದ್ ಅಂತ ನೆನ್ಪಿಟ್ಕೊಂಡ್ಬಿಟ್ಟಿರಿ. ಅದಾದಮೇಲೆ ಯಾವ ಥರ ಸ್ಟೈಲಲ್ಲಿ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೊತಾ ಇದ್ರು? ಅವರು ಹಿಂದೂ ಇಸ್ಲಾಂ ಸ್ಟೈಲಲ್ಲಿ ಕನ್ಸ್ಟ್ರಕ್ಷನ್ ಅವರು ನಡೆಸ್ಕೊತಾ ಇದ್ರು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮೊಹಮ್ಮದ್ ಗವಾನ್ ಏನಿದ್ರಲ್ಲ, ಇವರು ಪ್ರೈಮ್ ಮಿನಿಸ್ಟರು. ಈ ಮೊಹಮ್ಮದ್ ಗವಾನು ಕೂಡ ಒಂದು ಮಾನ್ಯುಮೆಂಟ್ನ ಇಲ್ಲಿ ಬಿಲ್ಡ್ ಮಾಡಿದರು. ಅದೇನು ಅಂತಂದರೆ ಮದ್ರಾಸ. ನಾವು ಇವಾಗಲೇ ಇದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋಲಿ ನೋಡ್ಕೊಂಡಿದ್ದೀವಿ. ಸೊ ಇದೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಬಟ್ ಅದರಲ್ಲಿ ಕುರಾನ್ ಜೊತೆಗೆ ಇಸ್ಲಾಮಿಕ್ ಲಾ ಜೊತೆಗೆ ಬೇರೆದನ್ನು ಕೂಡ ಮ್ಯಾಥ್ಸು, ಆಸ್ಟ್ರಾನಮಿ ಅವನ್ನು ಕೂಡ ಇವರು ಹೇಳ್ಕೊಡ್ತಾಯಿದ್ರು. ಸೊ ಇಲ್ಲಿ ಜಸ್ಟ್ ಅದರದ್ದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಎಷ್ಟು ದೊಡ್ಡದಾಗಿತ್ತು, ಎಷ್ಟು ವೈಡ್ ಆಗಿತ್ತು ಅಂತ. ಬಟ್ ನಾವೇನು ನೆನ್ಪಿಟ್ಕೋಬೇಕಾಗಿತ್ತು ಅಂತಂದರೆ ಮದ್ರಾಸ ಕನ್ಸ್ಟ್ರಕ್ಷನ್ ಮಾಡಿದ್ಯಾರು? ಇಲ್ಲಿ ಮೊಹಮ್ಮದ್ ಗವಾನು. ಜಾಮಿಯಾ ಮಸ್ಜಿದ್ದು ಮೊಹಮ್ಮದ್ ಶಾ ಕಲಬುರ್ಗಿಯಲ್ಲಿ ಇರುವಂಥದ್ದು. ಸೋಲಾ ಕಂಬ ಮಾಸ್ಕೋ ಇದು ಬೀದರಲ್ಲಿದೆ. ಸೊ ಇಷ್ಟು 3 ಪಾಯಿಂಟು ನೆನ್ಪಿಟ್ಕೊಂಡಿರಿ. ಇವಾಗ ಬಹಮನಿ ಸುಲ್ತಾನ್ಸ್ ಆಯಿತು ಅಂತಂದರೆ ಬಹಮನಿ ಬಂದ್ಬಿಟ್ಟು ಒಂದು ದೊಡ್ಡ ಎಂಪೈರು. ಸೊ ಎಂಪೈರ್ನ ಬೇರೆಯವರು ರೂಲ್ ಮಾಡ್ಕೊಂಡಿದ್ರು. ಸೊ ಸ್ಟಾರ್ಟಿಂಗ್ ರೂಲ್ ಮಾಡಿದ್ದು ಯಾರು ಅಂತಂದರೆ ಇಲ್ಲಿ ಬಹಮನಿ ಸುಲ್ತಾನ್ಸ್ ಅಂತ. ಅದಕ್ಕೆ ಅವ್ರನ್ನ ನೋಡ್ಕೋಬೇಕಾದ್ರೆ ನಾವು 2.1 ಅಂತ ನೋಡ್ಕೊಂಡಿದ್ವಿ. ಇವಾಗ 2.2 ಅಂತಂದರೆ ಚಾಪ್ಟರ್ 2 ಸೆಕೆಂಡ್ ಪಾರ್ಟ್ ಆಗುತ್ತೆ ಇದರಲ್ಲಿ ಅಂತ. ಇದರಲ್ಲಿ ಯಾರು ಬರ್ತಾರೆ ನೆಕ್ಸ್ಟು? ಅವರಾದಮೇಲೆ ಶಾ ಡೈನಸ್ಟೀಸ್ ಬರುತ್ತೆ. ಏನಾಗುತ್ತೆ ಅಂತಂದರೆ ಮೊಹಮ್ಮದ್ ಗವಾನ್ ಅವರ ಮರ್ಡರ್ ಆಗಿತ್ತಲ್ವ. ಸೊ ಮೊಹಮ್ಮದ್ ಗವಾನ್ ಅವರು ಮರ್ಡರ್ ಆಗಿದ್ಮೇಲೆ ಅದು ಬಹಮನ್ ಕಿಂಗ್ಡಮ್ ಏನಿತ್ತು ಅವ್ರದ್ದು ಅಥವಾ ಸುಲ್ತಾನ್ಸ್ ಏನಿತ್ತರಲ್ಲ ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಯಾಕಂತಂದರೆ ಮೊಹಮ್ಮದ್ ಗವಾನೇ ತುಂಬ ಜಾಸ್ತಿ ವೈಡಾಗಿ ಸ್ಪ್ರೆಡ್ಡು ಕೂಡ ಮಾಡ್ತಾಯಿದ್ರು ಅವರ ಕಿಂಗ್ಡಮ್ನ. ಅದ್ರ ಜೊತೆಗೆ ಅಚೀವ್ಮೆಂಟ್ಸು ಕೂಡ ಮಾಡ್ಕೊತಾಯಿದ್ರು. ಅದರಿಂದಾಗಿ ಬೇರೆಯವರು ಜಲಸ್ ಆಗಿಬಿಟ್ಟು ಮೊಹಮ್ಮದ್ ಗವಾನ್ನ ಸಾಯಿಸಿದ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಸೊ ಇವರಾದಮೇಲೆ ಯಾರೇ ಅಷ್ಟು ಸ್ಟ್ರಾಂಗ್ ರೂಲರು ಬರೋಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಅದು ಡಿಕ್ಲೈನ್ ಆಗ್ತಾ ಹೋಗ್ತಾಯಿತ್ತು. ಸೊ ಲಾಸ್ಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಮೊಹಮ್ಮದ್ 3 ಇವ್ರು ಬಂದ್ಬಿಟ್ಟು ಮೊಹಮ್ಮದ್ 3 ಇವ್ರು ಬಂದ್ಬಿಟ್ಟು ರೂಲ್ ಮಾಡ್ತಾಯಿದ್ರು. ಇವರು ಅಷ್ಟೊಂದು ಕಾಂಪಿಟೆಂಟ್ ಆಗಿರ್ತಿರ್ಲಿಲ್ಲ. ಅಂತಂದರೆ ಎಕ್ಸ್ಪ್ಯಾಂಡ್ ಮಾಡೋ ಥರ ಅಥವಾ ಡಿಫೆಂಡ್ ಮಾಡ್ಕೊಳ್ಳೋ ಥರ ಅಷ್ಟೊಂದು ಸ್ಟ್ರಾಂಗಾಗಿ ಇರ್ತಾ ಇರಲಿಲ್ಲ. ಅದಾದಮೇಲೆ ಅವರು ತೀರ್ಕೊಂಡ್ಮೇಲೆ ಏನಾಯಿತು ಅಂತಂದರೆ
ಮೊಹಮ್ಮದ್ ಅಂತ ಒಬ್ಬರು ಪವರಿಗೆ ಬಂದರು. ಬಟ್ ಅವರು ಆ ಟೈಮಲ್ಲಿ ತುಂಬ ಚಿಕ್ಕವರಾಗಿದ್ದರು, ಅದಕ್ಕೆ ಅವರಿಂದ ಅದು ಕಿಂಗ್ಡಮ್ಮಿನ ರೂಲು ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ದ ಲಾಸ್ಟ್ ಕಿಂಗ್ ವಾಸ್ ಸುಲ್ತಾನ್ ಖಲೀಮುಲ್ಲಾ ಶಾ. ಸುಲ್ತಾನ್ ಖಲೀಮುಲ್ಲಾ ಶಾ ತುಂಬ ಇಂಪಾರ್ಟೆಂಟು. ಲಾಸ್ಟ್ ರೂಲರ್ ಯಾರು ಅಂತ ಕೇಳಿದ್ರೆ ಆನ್ಸರ್ ಅದಕ್ಕೆ ಸುಲ್ತಾನ್ ಖಲೀಮುಲ್ಲಾ ಶಾ. KS ಅಂತ ಬರ್ತಿರ್ತೀನಿ. ಸೊ KS ಅಂತಂದರೆ ಖಲೀಮುಲ್ಲಾ ಶಾ. ಇವರಾದ್ಮೇಲೆ ಏನಾಯಿತು ಅಂತಂದರೆ ಬಹಮನಿ ಕಿಂಗ್ಡಮ್ ಅಂತ ಏನಿತ್ತು, ಬಹಮನಿ ಸುಲ್ತಾನ್ಸ್ ಅಂತ ಏನಿತ್ತಲ್ಲ, ಅದು 5 ಪಾರ್ಟಲ್ಲಿ ಡಿವೈಡ್ ಆಯಿತು. 5 ಪಾರ್ಟಲ್ಲಿ ಡಿವೈಡ್ ಆಗೋಕ್ಕಿಂತ ಮುಂಚೆ ಇದ್ದಿದ್ದು ಯಾರು ರೂಲರು ಅಂತಂದರೆ ಸುಲ್ತಾನ್ ಖಲೀಮುಲ್ಲಾ ಶಾ. ಸುಲ್ತಾನ್ ಖಲೀಮುಲ್ಲಾ ಶಾ ಅವರಾದಮೇಲೆ 5 ಪಾರ್ಟಲ್ಲಿ ಡಿವೈಡ್ ಆಯಿತು. ಏನೇನಾಯಿತು ಅಂತಂದರೆ 5 ಪಾರ್ಟಲ್ಲಿ ಯಾವ ಥರ ಡಿವೈಡ್ ಆಯಿತು ಅಂತಂದರೆ, ಮುಂಚೆ ಎಲ್ಲೆಲ್ಲಿ ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರಲ್ಲ ಟೆರಿಟರಿ, ಸೊ ಆ ಟೆರಿಟರಿನ ರೂಲ್ ಮಾಡ್ಕೊಳ್ಳೋಕ್ಕೆ ಒಬ್ಬರು ಇರ್ತಾರೆ. ಇವಾಗ ತುಂಬ ದೊಡ್ಡ ಟೆರಿಟರಿ ಆಗಿಬಿಟ್ರೆ, ಇವಾಗ ಯಾರೊಬ್ಬರು ರೂಲರ್ ಇದ್ದಾರೆ, ಅವ್ರ ಹತ್ರ ಇಷ್ಟು ದೊಡ್ಡ ಟೆರಿಟರಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಅದನ್ನು ಅವ್ರು ಒಬ್ಬರೇ ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡಿರ್ತಾರೆ ಅಂತಂದರೆ ಅಲ್ಲಲ್ಲಿ ಲೀಡರ್ಸ್ಗಳನ್ನ ಇಟ್ಟಿರ್ತಾರೆ, ಲ್ಯಾಂಡ್ಗಳನ್ನ ಡಿವೈಡ್ ಮಾಡಿಬಿಟ್ಟು. ಸೊ ಒಂದು ಸರಿ ಈ ರೂಲರ್ ಏನಾದ್ರು ತೀರ್ಕೊಂಡ್ಬಿಟ್ರೆ, ಇವ್ರು ಆದಮೇಲೆ ಬರುವಂಥ ರೂಲರ್ ಯಾರು ಬಂದಿರ್ತಾರೆ, ಅವ್ರು ಏನಾದ್ರು ಅಷ್ಟೊಂದು ಪವರ್ಫುಲ್ ಆಗಿಲ್ಲ ಅಂತಂದರೆ, ಇಲ್ಲಿ ಯಾರ ಲೀಡರ್ನ ಇಟ್ಟಿರ್ತಾರಲ್ಲ ಅವರೇ ಅಲ್ಲೊಂದು ಕಿಂಗ್ಡಮ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ಥರ ಇಲ್ಲೂ ಕೂಡ ಆಗೋಯಿತು. ಸೊ ಕಿಂಗ್ಡಮ್ ಏನಾಯಿತು ಅಂತಂದರೆ 5 ಪಾರ್ಟಲ್ಲಿ ಬ್ರೇಕ್ ಆಗೋಯಿತು. ಸೊ ಬಿಜಾಪುರ್ ರೀಜನಲ್ಲಿ ಆದಿಲ್ ಶಾ ಬಂದರು, ಅದಾದಮೇಲೆ ಬೀದರ್ ರೀಜನಲ್ಲಿ ಬರೀದ್ ಶಾ ಬಂದರು, ಗೋಲ್ಕೊಂಡ ರೀಜನಲ್ಲಿ ಕುತುಬ್ ಶಾಸ್ ಬಂದರು, ಅಹಮದ್ನಗರ್ ರೀಜನಲ್ಲಿ ನಿಜಾಮ್ ಶಾಸ್ ಬಂದರು, ಮತ್ತು ಬೇರಾರಲ್ಲಿ ಇಮಾದ್ ಶಾಸ್ ಬಂದರು. ಯಾಕೆ ಈ ಥರ ಬಂದರು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಯಾಕಂತಂದರೆ ಮೊಹಮ್ಮದ್ ಗವಾನ್ ಆದಮೇಲೆ ಬಂದಿರೋವಂಥ ರೂಲರ್ಸು ಏನೇನು ಅಲ್ಲಿ ಅಡ್ವೈಸ್ ಮಾಡೋಕ್ಕೂ ಕೂಡ ಬರ್ತಾಯಿದ್ರಲ್ಲ, ಪ್ರೈಮ್ ಮಿನಿಸ್ಟರ್ಸ್ ಅವರೆಲ್ಲರೂ, ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನಾಗ್ತಿತ್ತು ಅಂತಂದರೆ ಸ್ಲೋ ಆಗಿ ಡಿಕ್ಲೈನ್ ಆಗ್ತಾ ಇತ್ತದು, ಅವ್ರ ಕಿಂಗ್ಡಮ್ಮು ಕೂಡ ಕೆಳಗಡೆ ಬರ್ತಾಯಿತ್ತು. ಆದರೆ ಲಾಸ್ಟ್ ರೂಲರ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮೊಹಮ್ಮದ್ 3 ಅಂತ ಒಬ್ಬರು ರೂಲರ್ ಆದಮೇಲೆ ಬಂದಿರೋವಂಥ ರೂಲರು ಮೊಹಮ್ಮದ್ ಅಂತ ಬಂದರು. ಅವರು ತುಂಬ ಚಿಕ್ಕವರಾಗಿರೋದ್ರಿಂದ ಅವರಿಂದ ಕಿಂಗ್ಡಮ್ ರೂಲ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವ್ರು ಆದಮೇಲೆ ಲಾಸ್ಟ್ ಬಂದಿರೋಂಥ ರೂಲರ್ ನಮಗೆ ಸುಲ್ತಾನ್ ಖಲೀಮುಲ್ಲಾನು ಕೂಡ ತೀರ್ಕೊಂಡ್ಮೇಲೆ ಏನಾಯಿತು ಅಂತಂದರೆ ಅಡ್ಮಿನಿಸ್ಟ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ಕಾಂಪಿಟೆಂಟ್ ರೂಲರ್ಸ್ ಇರೋದ್ರಿಂದ ಕಿಂಗ್ಡಮ್ನೇ ಅವ್ರ ಪಾಡಿಗೆ ಅವರು ಡಿವೈಡ್ ಮಾಡಿಕೊಂಡ್ರು. ಅಲ್ಲಿ ಆದಿಲ್ ಶಾಸ್ ಆಫ್ ವಿಜಯಪುರ್, ಬರೀದ್ ಶಾಸ್ ಆಫ್ ಬೀದರ್, ಕುತುಬ್ ಶಾಸ್ ಆಫ್ ಗೋಲ್ಕೊಂಡ, ನಿಜಾಮ್ ಶಾಸ್ ಆಫ್ ಅಹಮದ್ನಗರ್, ಇಮಾದ್ ಶಾಸ್ ಆಫ್ ಬೇರಾರ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಏನಾದ್ರು ಆದಿಲ್ ಶಾಸ್ ಆಫ್ ಬೀದರ್ ಅಂತ ಕೊಟ್ಬಿಟ್ರೆ ಅದು ರಾಂಗ್ ಆಗುತ್ತೆ, ಯಾಕಂತಂದರೆ ಅವರವರು ಅಲ್ಲಲ್ಲೇ ಮ್ಯಾಚ್ ಆಗಿರಬೇಕು. ಅದನ್ನು ಒಂದು ನೋಡ್ಕೊಂಡಿರಿ. ಸೊ ಇವಾಗ ಇಂಡಿವಿಜುವಲು ಆದಿಲ್ ಶಾಸ್ ಆಫ್ ವಿಜಯಪುರ, ಆ ಥರ ಇಂಡಿವಿಜುವಲ್ನ ನಾವು ನೋಡ್ಕೋಬೇಕಾಗತ್ತೆ. ಸೊ ಫಸ್ಟ್ ನಾವು ಆದಿಲ್ ಶಾಸು ವಿಜಯಪುರ ಅಂತಂದರೆ ಬಿಜಾಪುರ. ಇವರು ರೂಲ್ ಮಾಡಿರುವಂಥದ್ದು ಬಿಜಾಪುರ 1489ಇಂದ 1686. ಸೊ ಆಲ್ಮೋಸ್ಟ್ ಒಂದು 200 ಇಯರ್ಸ್ ಅಂತ ಲೆಕ್ಕ ಇಟ್ಕೊಂಬಿಡೋಣ, ರಫ್ ಒಂದು 200 ಇಯರ್ಸ್ ಅಂತ. ಸೊ ನೋಡಿ, ತುಂಬ ಜಾಸ್ತಿ ಸುಲ್ತಾನ್ಸ್ ಅವ್ರು ರೂಲ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಸುಲ್ತಾನ್ಸು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರಲ್ಲ. ಕೆಲವೊಬ್ಬರು ತುಂಬ ಜಾಸ್ತಿ ಇವರು ಅಚೀವ್ಮೆಂಟ್ ಮಾಡಿರೋಂಥವ್ರು ಇರ್ತಾರೆ, ಅವ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಸೊ ಫಸ್ಟು ನಾವು ಕ್ರೊನಾಲಜಿ ನೋಡ್ಕೋಬೇಕು ಅಂತಂದರೆ ಯಾರಿಂದ ಸ್ಟಾರ್ಟ್ ಆಗಿತ್ತು? ಯೂಸುಫ್ ಆದಿಲ್ ಶಾ, ಇಸ್ಮಾಯಿಲ್ ಆದಿಲ್ ಶಾ, ಎಲ್ಲರೂ ಕೂಡ ಆದಿಲ್ ಶಾನೇ ಇದ್ದಾರೆ. ಸೊ ಅದಕ್ಕೆ ಯೂಸುಫು, ಇಸ್ಮಾಯಿಲು, ಇಬ್ರಾಹಿಮು. ಅದಾದಮೇಲೆ ಅಲಿ ಆದಿಲ್ ಶಾ, ಇಬ್ರಾಹಿಂ ಆದಿಲ್ ಶಾ ಟು, ಯಾಕಂತಂದರೆ ಮುಂಚೆನೂ ಕೂಡ ಒಬ್ಬರು ಇಬ್ರಾಹಿಂ ಆದಿಲ್ ಶಾ ಅಂತ ಬಂದಿದ್ರಲ್ಲ, ಅವರಾದ್ಮೇಲೆ ಬಂದಿರೋರು ಇಬ್ರಾಹಿಂ ಆದಿಲ್ ಶಾ ಟು. ಅದಾದಮೇಲೆ ಮೊಹಮ್ಮದ್ ಆದಿಲ್ ಶಾ, ಅಲಿ ಆದಿಲ್ ಶಾ ಟು, ಅದಾದಮೇಲೆ ಸಿಕಂದರ್ ಆದಿಲ್ ಶಾ ಲಾಸ್ಟ್ ಇದ್ದರು ಇದರಲ್ಲಿ. ಸೊ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ರೂಲರ್ ಇರೋವಂಥವ್ರೆ ಇದು ಕಿಂಗ್ಡಮ್ನ ಕಂಡುಹಿಡಿದಿರ್ತಾರಲ್ವ, ಅದಕ್ಕೆ ಅವರು ಫಸ್ಟ್ ರೂಲರ್ ಇರ್ತಾರೆ. ಸೊ ಅದಕ್ಕೆ ಇದು ಆದಿಲ್ ಶಾ ವಿಜಯಪುರದ ರೂಲರು ಯಾರು ಅಥವಾ ಕಂಡುಹಿಡಿದವರು ಯಾರು ಅಂತಂದರೆ ಫೌಂಡರ್ ಬಂದ್ಬಿಟ್ಟು ನಮಗೆ ಯೂಸುಫ್ ಆದಿಲ್ ಶಾ ವಾಸ್ ದ ಫೌಂಡರ್ ಆಫ್ ಆದಿಲ್ ಶಾ ಡೈನೆಸ್ಟಿ ಆಫ್ ವಿಜಯಪುರ. ಇದು ಯಾರು ಗೊತ್ತಾಗಿದೆ ಅಲ್ವಾ? ಇವಾಗ ಫಸ್ಟ್ ಪಾರ್ಟ್ ನಾವು ನೋಡ್ಕೊಳ್ತಾ ಇರೋದು 5 ಪಾರ್ಟಲ್ಲಿ ಡಿವೈಡ್ ಆಗಿದೆ. ಇವರು ಸುಲ್ತಾನ್ ಖಲೀಮುಲ್ಲಾ ತೀರ್ಕೊಂಡ್ಮೇಲೆ ಅದರಲ್ಲಿ ಒಂದು ಪಾರ್ಟ್ ಬಂದ್ಬಿಟ್ಟು ವಿಜಯಪುರಕ್ಕೆ ಹೋಗಿತ್ತು. ವಿಜಯಪುರದಲ್ಲಿ ಆದಿಲ್ ಶಾಸ್ ಅವರು ರೂಲ್ ಮಾಡ್ತಾಯಿದ್ರು. ಅದರಲ್ಲಿ ಫಸ್ಟ್ ರೂಲರ್ ಬಂದ್ಬಿಟ್ಟು ಯೂಸುಫ್ ಆದಿಲ್ ಶಾ. ಸೊ ಇವರೊಬ್ಬರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿದ್ರಂತೆ. ಮತ್ತು ಬೇರೆ ರಿಲಿಜನ್ಗೋಸ್ಕರ ಅಂತಂದರೆ ಬೇರೆ ಕಾಸ್ಟ್ ಅವರು ಅಥವಾ ಬೇರೆ ರಿಲಿಜನ್ ಅವ್ರು ಏನಾದ್ರು ಇದ್ದರೆ ಅವ್ರಿಗೂ ಕೂಡ ಇವರು ಸ್ವಲ್ಪ ಟಾಲರೆಂಟ್ ಆಗಿದ್ದರು, ಅವ್ರಿಗೂ ಕೂಡ ಏನು ಸಪೋರ್ಟ್ ಮಾಡ್ತಾಯಿದ್ರು, ಏನು ಪ್ರಾಬ್ಲಮ್ ಅವರು ಕೊಡ್ತಾ ಇರಲಿಲ್ಲ. ಬಟ್ ಅವ್ರು ಆದಮೇಲೆ ಬಂದಿರುವಂಥದ್ದು ನಮಗೆ ಇಬ್ರಾಹಿಂ ಆದಿಲ್ ಶಾ, ಇವರು ಪವರಿಗೆ ಬಂದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಇವರಾದ್ಮೇಲೆ ಬೇರೆಯವರು ಕೂಡ ಬಂದಿದ್ದಾರೆ, ಬಟ್ ಅವರು ಅಷ್ಟೊಂದು ಅವರ ಅಚೀವ್ಮೆಂಟ್ಸ್ ಇರಲ್ಲ. ತುಂಬ ಜಾಸ್ತಿ ಅಚೀವ್ಮೆಂಟ್ ಮಾಡಿರೋರ ಬಗ್ಗೆ ನಾವು ನೋಡ್ಕೊತಾ ಇರ್ತೀವಿ. ಅದಕ್ಕೆ ಆ ಥರ ನೋಡ್ಕೋಬೇಕಾಗಿರೋಂಥವ್ರು ನಾವು ಇಬ್ರಾಹಿಂ ಆದಿಲ್ ಶಾ ಟು, ಇದನ್ನು ನೋಟ್ ಮಾಡ್ಕೊಂಬಿಡಿ. ಕಂಡಿಡಿದವರು ಯೂಸುಫ್ ಆದಿಲ್ ಶಾ. ಇವಾಗ ಓದ್ತಾ ಇರೋ ನಾವು ಇಬ್ರಾಹಿಂ ಆದಿಲ್ ಶಾ ಟು. ಇವ್ರಿಗಿನ್ನ ಮುಂಚೆ ಬಂದಿದ್ದು ಅಲಿ ಆದಿಲ್ ಶಾ, ಇಬ್ರಾಹಿಂ ಆದಿಲ್ ಶಾ, ಇಸ್ಮಾಯಿಲ್ ಆದಿಲ್ ಶಾ. ಬಟ್ ನಾವು ನೋಡ್ತಾ ಇರೋದು ಇಬ್ರಾಹಿಂ ಆದಿಲ್ ಶಾ ಟು. ಯಾಕೆ ಇವ್ರ ಬಗ್ಗೆ ನೋಡುತ್ತಾ ಇದ್ದೀವಿ, ಇಬ್ರಾಹಿಂ ಆದಿಲ್ ಶಾ ಸೆಕೆಂಡು ಅಥವಾ ಇಬ್ರಾಹಿಂ ಆದಿಲ್ ಶಾ ಟು ಅವ್ರ ಬಗ್ಗೆ ಅಂತಂದರೆ ಇವರು
ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಆಗಿದ್ದರು. ಇದರಲ್ಲಿ ಆದಿಲ್ ಶಾ ಡೈನೆಸ್ಟಿಯಲ್ಲಿ ಗ್ರೇಟ್ ಕಿಂಗ್ ಅಮಾಂಗ್ ಅದರ್ ಸುಲ್ತಾನ್ಸ್ ಅಂತಂದರೆ ಬೇರೆಯವರು ಸುಲ್ತಾನ್ಸ್ ಇದ್ದಾರೆ, ಇದರಲ್ಲಿ ಸುಲ್ತಾನ್ಸ್ ಇದ್ದಾರೆ, ಬಟ್ ಅವರಲ್ಲಿ ಗ್ರೇಟ್ ಆಗಿರುವಂಥವ್ರು ಇಬ್ರಾಹಿಂ ಆದಿಲ್ ಶಾ ಸೆಕೆಂಡು. ಯಾಕೆ ಗ್ರೇಟ್ ಆಗಿದ್ದರು ಅಂತ ನಾವು ನೋಡ್ಕೋಬೇಕಾಗತ್ತೆ. ಇದನ್ನು ನಾವು ಫಸ್ಟ್ ಚಾಪ್ಟ್ರಲ್ಲೇ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಯಾವಾಗ ಒಬ್ಬರು ಕಿಂಗ್ ಗ್ರೇಟ್ ಆಗಿರ್ತಾರೆ ಅಂತಂದರೆ, ಒಂದು ಅವರು ಬೇರೆ ರಿಲಿಜನ್ಗೋಸ್ಕರ ಟಾಲರೆಂಟ್ ಆಗಿರಬೇಕು. ಅಂತಂದರೆ ಅವರು ಯಾವುದೇ ರಿಲಿಜನಿನ ರೂಲರ್ ಆಗಿರಲಿ, ಹಿಂದೂ ರೂಲರ್ ಆಗಿರಲಿ, ಮುಸ್ಲಿಂ ರೂಲರ್ ಆಗಿರಲಿ, ಕ್ರಿಶ್ಚಿಯನ್ ರೂಲರ್ ಆಗಿರಲಿ, ಬೇರೆ ರಿಲಿಜನ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಜೊತೆಗೆ ಬೇರೆ ರಿಲಿಜನ್ ಅವ್ರಿಗೂ ಕೂಡ ಅವರ ರಿಲಿಜನ್ನ ಫಾಲೋ ಮಾಡ್ಕೊಳಕ್ಕೆ ಬಿಡಬೇಕು. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಅವರವರ ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಯಾಕಂತಂದರೆ ಆ ಟೈಮಲ್ಲಿ ಇರೋವಂಥದ್ದೇ ಅದಲ್ವ ಫಿಲಾಸಫಿ ಅವ್ರದ್ದು. ಇಲ್ಲಿ ಒಂದು ಕಿಂಗ್ಡಮ್ ಇದೆ ಅಂತಂದರೆ ಅವರು ರೂಲ್ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ಇಷ್ಟು ಅವರು ಎಕ್ಸ್ಟೆಂಡ್ ಮಾಡ್ಕೊಂಡಿರ್ಬೇಕು, ಇಷ್ಟು ಅವರು ಹೊರಗಡೆಯಿಂದ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ಬೇಕು. ಜೊತೆಗೆ ಬೇರೆ ಕಡೆಯಿಂದ ಏನಾದ್ರು ಕಿಂಗ್ಡಮ್ನ ಆಕ್ಯುಪೈ ಮಾಡ್ಕೊಳಕ್ಕೆ ಬಂದಿರೋದಕ್ಕೂ ಕೂಡ ಅವರು ಡಿಫೆಂಡ್ ಮಾಡ್ಕೊಂಡಿರ್ಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು, ಮತ್ತು ಅವರು ಡಿಫೆಂಡ್ ಮಾಡ್ಕೊಂಡಿರ್ಬೇಕು. ಜೊತೆಗೆ ಅವರಲ್ಲಿ ಬಂದಿರೋಂಥ ಪೋಯೆಟ್ಸ್ಗಳೇನಿರ್ತಾರೆ ಮತ್ತು ರೈಟರ್ಸ್ಗಳೆಲ್ಲ ಏನಿರ್ತಾರೆ ಅವ್ರ ಬಗ್ಗೆ ಹೇಳಿರಬೇಕು, ಇವರು ಈ ಥರ ಏನೇನೋ ಅಚೀವ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಅದಾದಮೇಲೆ ಅವರು ಕಲ್ಚರಲ್ಲಿ ಏನು ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ, ಸೊ ಕಲ್ಚರು, ಸ್ಕಲ್ಪ್ಚರು, ಅದಾದಮೇಲೆ ಎಜುಕೇಷನ್ ರಿಲೇಟೆಡ್ ಏನು ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ, ಅದ್ರ ಮೇಲ್ಗಡೆನೇ ನಮಗೆ ಒಬ್ಬರು ಕಿಂಗು ಗ್ರೇಟ್ ಆಗಿರ್ತಾರೆ. ಸೊ ನಾವು ನೋಡ್ಕೊಳ್ಳೋಣ. ಇವಾಗ ಕಿಂಗ್ಡಮ್ಮು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ರಂತೆ, ಅದ್ರ ಜೊತೆಗೆ ರಿಚ್ಚು ಕೂಡ ಆಯ್ತಂತೆ ಅವರ ಪೀರಿಯಡಲ್ಲಿ. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರಂತೆ ಅವರು. ಅವ್ರಿಗೆ ಒಂದು ಟೈಟಲ್ಲು ಕೂಡ ಇತ್ತಂತೆ, ಅದು ಬಂದ್ಬಿಟ್ಟು ಜಗದ್ಗುರು ಬಾದ್ಶಾ. ಜಗದ್ಗುರು ಬಾದ್ಶಾ. ಸೊ ಜಗದ್ಗುರು ಬಾದ್ಶಾ ಯಾರು ಅಂತ ಕೇಳಿದ್ರೆ ಜಗದ್ಗುರು ಬಾದ್ಶಾ. ಸೊ ಇದೊಂದೊಂದು ಸರಿ ಏನು ನಮಗೆ ಆಪ್ಷನ್ಸಲ್ಲಿ ಕೇಳಿರ್ಬೇಕಾದ್ರೆ ಹಿಂದೂ ರೂಲರ್ ಅವರ ಹೆಸರನ್ನ ನಾವು ಚೂಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಜಗದ್ಗುರು ಬಾದ್ಶಾ ಅಂತಂದರೆ ಇಬ್ರಾಹಿಂ ಆದಿಲ್ ಶಾ, IAS2 ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಜಗದ್ಗುರು ಆದಿಲ್ ಶಾ. ಸೊ ಸುಮ್ಮನೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಅಷ್ಟೇ IAS2 ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. IAS ಆದರೆ ಜಗದ್ಗುರು ಆಗ್ತಾರಲ್ಲ, ಸೊ ಅದಕ್ಕೆ IAS ಆಗಿ ಬಾದ್ಶಾ ಆಗಬೇಕು ಅಂತಂದರೆ ಜಗದ್ಗುರು ಬಾದ್ಶಾ ಆಗಿರಬೇಕು. ಸೊ ಇವರು ಟಾಲರೆಂಟ್ ಆಗಿದ್ದರು ಬೇರೆ ರಿಲಿಜನ್ಗೆ. ಸೊ ಟಾಲರೇಷನ್ನು ಕೂಡ ಕಂಪ್ಲೀಟ್ ಆಗೋಯಿತು. ಯಾಕೆ ಟಾಲರೆಂಟ್ ಆಗಿದ್ರು ಅಂತಂದರೆ ಇವರು ತುಂಬ ಹಿಂದೂ ಫಿಲಾಸಫರ್ಸ್ ಆಗಿರ್ಬೋದು, ಪೋಯೆಟ್ಸ್ ಆಗಿರ್ಬೋದು, ಮ್ಯೂಸಿಷಿಯನ್ಸ್ ಆಗಿದ್ದರು, ಅವರೆಲ್ಲರಿಗೂ ಕೂಡ ಇವ್ರ ಕೋರ್ಟಲ್ಲಿ ಅವರು ಜಾಗ ಕೊಟ್ಟಿದ್ರಂತೆ. ಸೊ ಟಾಲರೆಂಟ್ ಆಗಿದ್ದರು, ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡಿದರು. ಇದು ಬರೀ ಈ ಕಿಂಗಿಗಷ್ಟೇ ಇದು ಅನ್ವಯ ಆಗಲ್ಲ, ಬೇರೆ ಯಾವ್ದಾವ್ದು ಕಿಂಗ್ ಬರ್ತಾರಲ್ಲ ನೆಕ್ಸ್ಟು ಅವ್ರಿಗೂ ಕೂಡ ಈ ಥರದ್ದು ಈ 4-5 ಪಾಯಿಂಟ್ಸ್ ಏನಿದಾವಲ್ಲ ಇವನ್ನ ನೀವು ಕಂಪ್ಲೀಟ್ ಮಾಡಿಕೊಂಡು ಅವ್ರ ಬಗ್ಗೆ ಬರೆದುಬಿಟ್ರೆ ಅದು ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಒಂದು ಕಿಂಗ್ ಯಾಕೆ ಗ್ರೇಟು ಅಂತಂದರೆ ತುಂಬ ಟಾಲರೆಂಟ್ ಆಗಿದ್ರು, ಎಕ್ಸ್ಪ್ಯಾಂಡ್ ಮಾಡಿದ್ರು, ಡಿಫೆಂಡ್ ಮಾಡಿದ್ರು, ತುಂಬ ಪೋಯೆಟ್ಸ್ ಇದ್ದರು, ಮತ್ತು ಸ್ಕಲ್ಪ್ಚರ್ಸ್ ಎಲ್ಲ ನಡೆಸಿದ್ರು ಅಂತ ಹೇಳ್ಬಿಟ್ಟು ಬರೆದ್ರೂ ಕೂಡ ಅದು ಆಗಿರುತ್ತೆ. ಬಟ್ ಅದನ್ನು ಎಲಾಬ್ರೇಟ್ ಮಾಡಬೇಕು, ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡಿದ್ರಂತೆ, ಅದರಿಂದಾಗಿ ಅವರ ಟೆರಿಟರಿ ತುಂಬ ರಿಚ್ ಆಯ್ತಂತೆ, ಮತ್ತು ತುಂಬ ಟಾಲರೆಂಟ್ ಆಗಿದ್ರಂತೆ. ಯಾಕೆ ಅಂತಂದರೆ ಅವರು ಹಿಂದೂ ಪೋಯೆಟ್ಸು, ಫಿಲಾಸಫರ್ಸ್ ಎಲ್ಲ ಏನೇನು ಕಿಂಗ್ಡಮಿಗೆ ಬರ್ತಾಯಿದ್ರಲ್ಲ ಅವ್ರಿಗೆಲ್ಲ ಶೆಲ್ಟರ್ ಕೊಡ್ತಾಯಿದ್ರಂತೆ. ಅದ್ರ ಜೊತೆಗೆ ಇವರು ದತ್ತ ಟೆಂಪಲ್ಸ್ಗಳೆಲ್ಲ ಏನಿದ್ರಲ್ಲ, ಇವ್ರು ನೋಡಿ ಆದಿಲ್ ಶಾ ಆಗಿರೋದ್ರಿಂದ ಅವರು ಮುಸ್ಲಿಂ ರೂಲರು, ಬಟ್ ನೋಡಿ ಟಾಲರೆಂಟ್ ಆಗಿರೋದ್ರಿಂದ ಅವರು ದತ್ತ ಟೆಂಪಲ್ಸು, ಅವ್ರ ಫೋರ್ಟಲ್ಲಿರುವಂಥದ್ದು, ಅದಾದಮೇಲೆ ಪೂಜೆಗಳನ್ನೂ ಕೂಡ ಇವರು ಕಂಪ್ಲೀಟ್ ಮಾಡ್ತಿದ್ರಂತೆ. ಅಷ್ಟು ಟಾಲರೆಂಟ್ ಆಗಿರುವಂಥ ಲೀಡರು ಅಥವಾ ಅಷ್ಟು ಟಾಲರೆಂಟ್ ಆಗಿರುವಂಥ ಒಂದು ಕಿಂಗು. ಅದಕ್ಕೆ ಇವಾಗಲೂ ಕೂಡ ಕರ್ನಾಟಕದಲ್ಲಿ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಆದಿಲ್ ಶಾ ಸೆಕೆಂಡ್ ಅವ್ರಿಗೆ. ಯಾಕೆ ಅಂತಂದರೆ ಅವರು ತುಂಬ ಒಳ್ಳೆ ಹ್ಯೂಮನ್ ಆಗಿದ್ದರು ಅಂತ. ಸೊ ಅವರು ದತ್ತ ಟೆಂಪಲ್ಸ್ಗಳನ್ನ ರಿನೋವೇಷನ್ನ ಮಾಡಿಕೊಂಡ್ರು. ಸೊ ಟೆಂಪಲ್ನ ರಿನೋವೇಟ್ ಮಾಡಿದ್ರು ಅಂತಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಪೂಜಾ ರಿಚುವಲ್ಸ್ನ ಅವರು ಎನ್ಕರೇಜ್ ಮಾಡ್ಕೊತಾಯಿದ್ರು. ಅದಾದಮೇಲೆ ಕಲ್ಚರಲ್ ಹಾರ್ಮೋನಿ, ಹಿಂದೂ ಮುಸ್ಲಿಂ ಮಧ್ಯದಲ್ಲಿ ಒಂದು ಕಲ್ಚರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರಬೇಕು ಅಂತ ಕಲ್ಚರಲ್ ಹಾರ್ಮೋನಿಯಲ್ಲೂ ಕೂಡ ಅವರು ನಂಬ್ತಾಯಿದ್ರು. ಅದಾದಮೇಲೆ ಅವರು ಬರೆದಿರೋಂಥ ಬುಕ್ಕು ನಾವು ನೋಡಬೇಕು ಅಂತಂದರೆ ಇಲ್ಲಿ ಕಲ್ಚರಲ್ಲಿ ಬರುತ್ತೆ ನಮಗೆ. ಸೊ ಬರೆದಿರೋವಂಥ ಬುಕ್ ಯಾವುದು ಅಂತಂದರೆ ಕಿತಾಬ್-ಎ ನವರಸ್. ತುಂಬ ಇಂಪಾರ್ಟೆಂಟ್, ಇದನ್ನು ನೋಟ್ ಮಾಡ್ಕೊಂಬಿಡಿ. ಸೊ ಕಿತಾಬ್-ಎ ನವರಸ್ ಇದನ್ನು ಓದಿದ್ರೆ ಏನಾಗ್ತಾರೆ, ಕಿತಾಬ್-ಎ ನವರಸ್ ಓದಿದ್ರೆ IAS ಆಗ್ತಾರೆ. ಯಾಕಂತಂದರೆ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಆಗ್ತಾರೆ. ಸೊ ನೆಕ್ಸ್ಟು ಟ್ರೈ ಟು ಮೇಕ್ ಮ್ಯೂಸಿಕ್ ಪಾಪ್ಯುಲರ್ ಅಮಾಂಗ್ ಮುಸ್ಲಿಮ್ಸು. ಅದಾದಮೇಲೆ ಬುಕ್ ಬಿಗಿನ್ಸ್ ವಿತ್ ವರ್ಷಿಪಿಂಗ್ ಗಾಡ್ಸ್. ನೋಡಿ ಈ ಕಿತಾಬ್-ಎ ನವರಸ್ ಬರೆದಿದ್ರು ಕೂಡ ಹೆಸರು ಮುಸ್ಲಿಂ ಹೆಸರಾಗಿರ್ಬೋದು, ಇಸ್ಲಾಂ ಹೆಸರಾಗಿರ್ಬೋದು, ಬಟ್ ಈ ಬುಕ್ಕನ್ನ ಸ್ಟಾರ್ಟಿಂಗ್ ಮಾಡಿರೋದೇ ಅವರು ಗಾಡ್ಸ್ ಲೈಕ್ ಗಣಪತಿ, ಸರಸ್ವತಿ, ಭೈರವ, ಮತ್ತು ಬೇರೆ ಹಿಂದೂ ಗಾಡ್ಸ್ಗೂ ಕೂಡ ಅವರು ವರ್ಷಿಪ್ ಮಾಡಿಕೊಂಡೇ ಈ ಬುಕ್ಕನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಂತೆ. ಸೊ ನೋಡಿ ಎಷ್ಟು ಟಾಲರೆಂಟ್ ಆಗಿದ್ರು ರೂಲರು. ಸೊ ಕೆಲವೊಬ್ಬರು ಹಿಂದೂ ರೂಲರು ಕೂಡ ಸ್ವಲ್ಪ ಜನ ಅಗೇನ್ಸ್ಟ್ ಆಗಿದ್ದರು ಬೇರೆ ರಿಲಿಜನ್ಗೆ,
ಬಟ್ ಒನ್ ಆಫ್ ದ ಬೆಸ್ಟ್ ರೂಲರ್ಸು, ಹಿಂದೂಸ್ಗೂ ಆಗಿರ್ಬೋದು, ಮುಸ್ಲಿಮ್ಸ್ಗೂ ಆಗಿರ್ಬೋದು, ಅಥವಾ ಬೇರೆ ರಿಲಿಜನ್ಗೂ ಆಗಿರ್ಬೋದು. ಸೊ ತುಂಬ ಟಾಲರೆಂಟ್ ಆಗಿರುವಂಥ ರೂಲರು. ಅವರೇ ಒಬ್ಬರು ಮ್ಯೂಸಿಷಿಯನ್ ಆಗಿದ್ರಂತೆ, ಇಬ್ರಾಹಿಂ ರೋಜಾ, ವಿಚ್ ಇಸ್ ಅ ಫೇಮಸ್ ಫಾರ್ ಇಟ್ಸ್ ಆರ್ಕಿಟೆಕ್ಚರ್ ವಾಸ್ ಬಿಲ್ಟ್ ಬೈ ಹಿಮ್. ಸೊ ಆರ್ಕಿಟೆಕ್ಚರ್ ನಾವು ನೋಡ್ಕೋಬೇಕು ಅಂತಂದರೆ ಇಬ್ರಾಹಿಂ ರೋಜಾ. ಸೊ ಇವರು ಮೋಸ್ಟ್ ಇಂಪಾರ್ಟೆಂಟ್ ರೂಲರು. ಇವ್ರ ಬಗ್ಗೆ ಎಲ್ಲ ಪಾಯಿಂಟ್ಸು ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟು ಇವರೇ ಪೋಯೆಟ್ ಆಗಿದ್ದರು, ಇವರೇ ಮ್ಯೂಸಿಷಿಯನ್ ಕೂಡ ಆಗಿದ್ದರು. ಕಲ್ಚರಲ್ಗೂ ಕೂಡ ಇವರು ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತಾಯಿದ್ರು. ಸೊ ಏನೇನು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು, ಎಕ್ಸ್ಪ್ಯಾಂಡ್ ಮಾಡಿದ್ರು ಇವರು, ಅವರ ಟೆರಿಟರಿನ ಎಕ್ಸ್ಪ್ಯಾಂಡ್ ಮಾಡಿದ್ರು, ತುಂಬ ರಿಚ್ ಆಯ್ತದು. ಅದಾದಮೇಲೆ ತುಂಬ ಟಾಲರೆಂಟ್ ಆಗಿದ್ದರು, ಯಾಕಂತಂದರೆ ಹಿಂದೂ ರೂಲರ್ಸಿಗೆ ಅವರು ಶೆಲ್ಟರ್ ಕೊಟ್ಟಿದ್ದರು, ಜೊತೆಗೆ ಟೆಂಪಲ್ಸ್ಗಳನ್ನ ರೆನೋವೇಟು ಕೂಡ ಮಾಡ್ಕೊಂಡಿದ್ರು ಅವರು. ಅದ್ರ ಜೊತೆಗೆ ಅವರೇ ಬುಕ್ಕನ್ನ ಬರೆದಿದ್ರು, ಅದ್ರ ಹೆಸರು ಬಂದ್ಬಿಟ್ಟು ಕಿತಾಬೆ ನವರಸು. ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಈ ಬುಕ್ಕನ್ನ ಸ್ಟಾರ್ಟಿಂಗ್ ಮಾಡಿರುವಂಥದ್ದು ಬುಕ್ಕನ್ನ, ಅದರಲ್ಲಿ ಗಣಪತಿ ದೇವರು, ಅದಾದಮೇಲೆ ಸರಸ್ವತಿ ದೇವರು, ಭೈರವ ದೇವರು ಮತ್ತು ಬೇರೆ ಹಿಂದೂ ದೇವರಿಗೆ ಅವರು ವರ್ಷಿಪ್ ಮಾಡಿಕೊಂಡೆ ಬುಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಜೊತೆಗೆ ಅವರಿಗೆ ಇರೋವಂಥ ಟೈಟಲ್ ಬಂದ್ಬಿಟ್ಟು ಜಗದ್ಗುರು ಬಾದ್ಶಾ ಅಂತಲೂ ಕೂಡ ಇತ್ತು. ಅದಾದಮೇಲೆ ಅವರೊಂದು ಆರ್ಕಿಟೆಕ್ಚರ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರುವಂಥದ್ದು ಇಬ್ರಾಹಿಂ ರೋಜಾ ಅಂತ. ಸೊ ಇಷ್ಟು ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಬಗ್ಗೆ ಇದೆ. ನೆಕ್ಸ್ಟು ಸ್ಲೈಡಲ್ಲಿ ಮತ್ತೆ ಏನೇನಿದೆ ನೋಡ್ಕೊಳ್ಳೋಣ. ಸೊ ನೋಡಿ, ಇದು ಇಬ್ರಾಹಿಂ ರೋಜಾ ಇರುವಂಥದ್ದು. ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರೋರು ಯಾರು ಅಂತಂದರೆ IAS 2 ಅಂತ ನೆನ್ಪಿಟ್ಕೊಂಡಿರಿ, ಇಬ್ರಾಹಿಂ ಆದಿಲ್ ಶಾ ದ ಸೆಕೆಂಡ್. ಅದಾದಮೇಲೆ ನಾವು ನೋಡ್ಕೋಬೇಕಾಗಿರೋಂಥವ್ರು, ಸೊ ನಾವು ಫಸ್ಟು ಇವಾಗ ಆದಿಲ್ ಶಾಜು ವಿಜಯಪುರದ್ದು ನೋಡ್ಕೊಂಡ್ವಿ. ಇವಾಗ ಬರೀದ್ ಶಾಜ್ ಆಫ್ ಬೀದರ್, ಬಿ ಫಾರ್ ಬಿ ಅಂತ, ಬರೀದ್ ಶಾ ಬೀದರ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇದರ ಫೌಂಡರ್ ಯಾರಿದ್ರು ಅಂತಂದರೆ, ಇದರ ಫೌಂಡರು ಕಾಸಿಂ ಬರೀದ್ ಅಂತ ಇದ್ದರು. ಕಾಸಿಂ ಬರೀದೇ ಇದರ ಫೌಂಡರ್ ಆಗಿದ್ದರು. ನೋಡಿ, ಇದರಲ್ಲೂ ಮೆನ್ಷನ್ ಮಾಡಿದ್ದಾರೆ, ವೆನ್ ಬಹಮನಿ ಸ್ಟೇಟ್ ವಾಸ್ ಸ್ಕ್ಯಾಟರ್ಡ್ ಇಂಟು ಮೆನಿ ಪ್ರಾವಿನ್ಸಸ್ಸು, ಆ ಟೈಮಲ್ಲಿ ಬರೀದ್ ಶಾಜು ಇವರು ಡೆಕ್ಕನ್ ಬೀದರಲ್ಲಿ ಇವರು ರೂಲ್ ಮಾಡ್ತಾಯಿದ್ರಂತೆ. ಸೊ ಅದಕ್ಕೋಸ್ಕರ ಅವರೇ ಅಲ್ಲಿ ಅವರ ರೂಲಿಂಗು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಫೌಂಡರ್ ಯಾರು ಅಂತಂದರೆ, ಫೌಂಡರ್ ಇದ್ರದ್ದು ಕಾಸಿಂ ಬರೀದು ಫೌಂಡರ್ ಆಫ್ ಡೈನಸ್ಟಿ. ಇವರಾದ್ಮೇಲೆ ಬಂದಿದ್ದು ಇಬ್ರಾಹಿಮು ಮತ್ತು ಅವರ ಬ್ರದರು ಕಾಸಿಂ ಅಂತಲೂ ಕೂಡ ಇದ್ದರು. ಅವರು ಕೂಡ ಬೀದರ್ನ ರೂಲ್ ಮಾಡಿಕೊಂಡ್ರು. ಬಟ್ ಅವ್ರು ಏನಾಗಿದ್ರು ಅಂತಂದರೆ ಇನ್ಕಾಂಪಿಟೆಂಟ್ ಕಿಂಗ್ಸ್ ಆಗಿದ್ದರು. ಇನ್ಕಾಂಪಿಟೆಂಟ್ ಅಂತಂದರೆ ಬೇರೆಯವ್ರು ಬಂದರೆ ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ, ಇವರು ಕೂಡ ಅವರ ಕಿಂಗ್ಡಮ್ನ ಎಕ್ಸ್ಟೆಂಡ್ ಮಾಡಲ್ಲ, ಅದಾದಮೇಲೆ ಟಾಲರೆಂಟ್ ಆಗಿರಲ್ಲ, ಅದಾದಮೇಲೆ ಕಲ್ಚರಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನೂ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೂಡ ಅವರು ಕೊಡ್ತಾ ಇರಲ್ಲ. ಸೊ ಇವರು ಇನ್ಕಾಂಪಿಟೆಂಟ್ ಆಗಿರೋದ್ರಿಂದ ಏನಾಯಿತು ಅಂತಂದರೆ ಒಳಗಡೆ ಸ್ವಲ್ಪ ಫೈಟ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದು ಯಾಕಂತಂದರೆ ಒಬ್ಬ ರೂಲರ್ ವೀಕ್ ಇದ್ದಾನೆ ಅಂತ ಹೇಳಿದ ತಕ್ಷಣ ಬೇರೆಯವರು ಅವ್ರ ಕಿಂಗ್ಡಮಲ್ಲಿ ಯಾರ್ಯಾರು ಸ್ಟ್ರಾಂಗ್ ಇರ್ತಾರಲ್ಲ ಅವರು ಟಾರ್ಗೆಟ್ ಮಾಡ್ಕೊತಾ ಇರ್ತಾರೆ. ಯಾಕಂತಂದರೆ ಅವರು ನೆಕ್ಸ್ಟು ಕಿಂಗ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಅವರು ಟಾರ್ಗೆಟ್ ಮಾಡ್ಕೊತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಒಳಗಡೆ ಸ್ವಲ್ಪ ಫೈಟ್ಸ್ ಆಗೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ, ಒಳಗಡೆ ಫೈಟ್ಸು ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಅವರ ಕಿಂಗ್ಡಮು ಕೂಡ ಡಿಕ್ಲೈನ್ ಆಗೋಯಿತು. ಅದಾದಮೇಲೆ ಇಬ್ರಾಹಿಂ ಆದಿಲ್ ಶಾ ಆಫ್ ವಿಜಯಪುರ, ಇವರು ಇಬ್ರಾಹಿಂ ಆದಿಲ್ ಶಾ ಏನಿದ್ರಲ್ಲ ವಿಜಯಪುರದ್ದು, ಅವರು ಬೀದರ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ರು. ಅಂತಂದರೆ ಬರೀದ್ ಶಾಜ್ ಅವರು ಏನು ಬೀದರ್ನ ಕ್ಯಾಪ್ಚರ್ ಮಾಡ್ಕೊತಾ ಇದ್ರಲ್ಲ, ಬೀದರಲ್ಲಿ ಏನು ರೂಲ್ ಮಾಡ್ತಾ ಇದ್ರಲ್ಲ, ಇವರು ಆದಿಲ್ ಶಾ ಅವ್ರು ಬಂದ್ಬಿಟ್ಟು ವಿಜಯಪುರದಲ್ಲಿ ಏನು ರೂಲ್ ಮಾಡ್ತಾಯಿದ್ರು, ಅವ್ರು ಬೀದರ್ನು ಕೂಡ ಆಕ್ಯುಪೈ ಮಾಡ್ಕೊಂಡ್ರು. ಸೊ ಇವಾಗ ಆದಿಲ್ ಶಾಜ್ ಅವರು ಯಾವಾಗ ಏನೇನು ರೂಲ್ ಮಾಡ್ತಾಯಿದ್ರು ಅಂತಂದರೆ, ಇವರು ಬೀದರ್ನು ರೂಲ್ ಮಾಡ್ತಾಯಿದ್ರು ಪ್ಲಸ್ ವಿಜಯಪುರನು ಕೂಡ ರೂಲ್ ಮಾಡ್ತಾಯಿದ್ರು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಆದಿಲ್ ಶಾಜ್ ಅವರು ಫಸ್ಟು ವಿಜಯಪುರ ಅಷ್ಟೇ ರೂಲ್ ಮಾಡ್ಕೊತಾಯಿದ್ರು, ಬೀದರ್ನ ಯಾರು ಬರೀದ್ ಶಾ ಅವ್ರು ರೂಲ್ ಮಾಡ್ಕೊತಾಯಿದ್ರು. ಬಟ್ ಬರೀದ್ ಶಾಜ್ ಈ ಡೈನೆಸ್ಟಿಯಲ್ಲಿ ಬಂದಿರೋಂಥ ರೂಲರ್ಸು ಕಿಂಗ್ಸ್ ಅವರೆಲ್ಲರೂ ಸ್ವಲ್ಪ ಇನ್ಕಾಂಪಿಟೆಂಟ್ ಆಗಿರೋದ್ರಿಂದ ಅವ್ರನ್ನೂ ಕೂಡ ಇವರು ಸೋಲಿಸ್ಬಿಟ್ಟು ಬೀದರ್ನು ಕೂಡ ಆದಿಲ್ ಶಾಜ್ ಅವರು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಬರೀದ್ ಶಾ ಕಿಂಗ್ಡಮ್ಮು ಇದನ್ನು ಮರ್ಜ್ ಮಾಡ್ಕೊಂಡ್ಬಿಟ್ರು ಇಬ್ರಾಹಿಮಿಂದು ವಿಜಯಪುರ ಸ್ಟೇಟಲ್ಲಿ. ಇದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಆದಿಲ್ ಶಾಜ್ ಆಯಿತು, ಬರೀದ್ ಶಾಜ್ ಆಯಿತು. ಅದಾದಮೇಲೆ ನಾವು ನೆಕ್ಸ್ಟು ಕುತುಬ್ ಶಾಜ್ ಆಫ್ ಗೋಲ್ಕೊಂಡ ನೋಡ್ಕೊಳ್ಳೋಣ. ಕುತುಬ್ ಶಾಜ್ ಗೋಲ್ಕೊಂಡದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಕುತುಬ್ ಶಾಜ್ ಆಫ್ ಗೋಲ್ಕೊಂಡ ಯಾರು ಕಂಡುಹಿಡಿದಿದ್ದು, ಈ ಡೈನೆಸ್ಟಿನ ಫೌಂಡರ್ ಬಂದ್ಬಿಟ್ಟು ಕುಲಿ ಕುತುಬ್ ಶಾ. ಹಿ ವಾಸ್ ಅ ಫೌಂಡರ್ ಆಫ್ ಇಂಡಿಪೆಂಡೆಂಟ್ ಗೋಲ್ಕೊಂಡ ಸ್ಟೇಟ್. ಇಂಡಿಪೆಂಡೆಂಟ್ ಆಗಿತ್ತು ಯಾಕಂತಂದರೆ ಲಾಸ್ಟ್ ರೂಲರ್ ಏನು ಬಹಮನಿ ಸ್ಟೇಟಿಂದ ಇದ್ರಲ್ಲ ಅವರು ಸ್ವಲ್ಪ ಇನ್ಕಾಂಪಿಟೆಂಟ್ ಆಗಿರೋದ್ರಿಂದ, ಅದಾದಮೇಲೆ ಸ್ವಲ್ಪ ವೀಕ್ ಆಗಿರೋದ್ರಿಂದ ಅವೆಲ್ಲ ಡಿವೈಡ್ ಆಗೋಯ್ತಲ್ಲ, ಅದಕ್ಕೆ ಇಂಡಿಪೆಂಡೆಂಟಾಗಿ ಒಂದು ಸ್ಟೇಟ್ನ ಕಂಡುಹಿಡಿದಿದ್ದು ಕುಲಿ ಕುತುಬ್ ಶಾ. ಅವರೇ ಅಲ್ಲಿ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಬಟ್ ಕುಲಿ ಕುತುಬ್ ಶಾನ ಅವರ ಮಗನೇ ಅವ್ರನ್ನ ಸಾಯಿಸ್ಬಿಟ್ಟಿದ್ರು. ಸೊ ಅದಾದಮೇಲೆ ರೂಲ್ ಮಾಡೋಕ್ಕೆ ಬಂದಿದ್ದು ಇಬ್ರಾಹಿಂ. ಸೊ ಇಬ್ರಾಹಿಮು ಇವ್ರು ನೋಡಿ, ಹಿ ಹ್ಯಾಡ್ ಕಂಪ್ಯಾಷನ್ ಫಾರ್ ಹಿಂದೂ ರಿಲಿಜನ್ ಆ್ಯಂಡ್ ದೇರ್ ವೇರ್ ಮೆನಿ ಹಿಂದೂ ಆಫೀಸರ್ಸ್ ಇನ್ ಈಸ್ ಅಡ್ಮಿನಿಸ್ಟ್ರೇಷನ್.
ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಈ ಥರ ಯಾರು ರೂಲರ್ ಇದ್ದರೆ, ಮುಸ್ಲಿಂ ರೂಲರ್ ಹಿಂದೂಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಿದ್ದು, ಹಿಂದೂ ರೂಲರು ಮುಸ್ಲಿಂ ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರೆ ಅವರು ಒಳ್ಳೆ ರೂಲರ್ ಆಗಿರ್ತಾರೆ, ಹಿಸ್ಟ್ರಿಯಲ್ಲಿ ಒಳ್ಳೆ ರೂಲರ್ ಆಗಿರ್ತಾರೆ, ಅವ್ರ ಹೆಸರು ಕೂಡ ನೆನ್ಪಿಟ್ಕೊಂಡಿರ್ತಾರೆ. ಯಾಕೆಂತಂದರೆ ಅವರು ಜನರನ್ನ ಜಾಸ್ತಿ ನೋಡ್ತಾರೆ, ರಿಲಿಜನ್ನ ಜಾತಿನ ಅಷ್ಟೊಂದು ನೋಡಲ್ಲ. ಯಾಕೆಂತಂದರೆ ನೋಡಿ, ಇವಾಗ ಹಿಂದೂ ರೂಲರ್ ಆಗಿದ್ದರೆ ಅವರು ಅಡ್ಮಿನಿಸ್ಟ್ರೇಷನಲ್ಲಿ ಅವ್ರಿಗೆ ಜಾಸ್ತಿ ಮಿನಿಸ್ಟರ್ಸು ಅಥವಾ ಅವ್ರಿಗೆ ಗೈಡ್ ಮಾಡೋವಂಥವ್ರು ಕೂಡ ಹಿಂದೂಸ್ ಆಗಿರ್ತಾರೆ. ಯಾಕೆಂತಂದರೆ ಅವರು ಕೆಲವೊಂದು ಸರಿ ಬೇರೆಯವ್ರಿಗೆ ಪ್ರಿಫರೆನ್ಸು ಕೂಡ ಕೊಟ್ಟಲ್ಲ. ಅದೇ ಥರ ಮುಸ್ಲಿಮ್ಸು ಕೂಡ ಆಗಿರುತ್ತೆ. ಬಟ್ ಇದರಲ್ಲಿ ಏನು ಮಾಡಿದರು, ಇಬ್ರಾಹಿಮು ಇವ್ರು ನೋಡಿ ಹಿಂದೂ ಆಫೀಸರ್ಸ್ನ ಇಟ್ಕೊಂಡಿದ್ರು, ಅಡ್ಮಿನಿಸ್ಟ್ರೇಷನಲ್ಲಿ ಹೆಲ್ಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಒಳ್ಳೊಳ್ಳೆ ಪೋಸ್ಟ್ಗಳನ್ನ ಕೊಟ್ಕೊಂಡು ಅವರು ಕೂಡ ಇಟ್ಕೊಂಡಿದ್ರು. ಇವರ ರೂಲಿಂಗಲ್ಲಿ ಏನು ಮಾಡ್ಕೊಂಡ್ರು ಅಂತಂದರೆ ಗೋಲ್ಕೊಂಡನ ಒಂದು ಒಳ್ಳೆ ಸಿಟಿಯಾಗಿ ಇವರು ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಅದಾದಮೇಲೆ ಅವರ ಕ್ಯಾಪಿಟಲ್ನು ಕೂಡ ಚೇಂಜ್ ಮಾಡಿಕೊಂಡ್ರು, ಗೋಲ್ಕೊಂಡದಿಂದ ಹೈದರಾಬಾದಿಗೆ. ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಗೋಲ್ಕೊಂಡದಿಂದ ಕ್ಯಾಪಿಟಲ್ನ ಹೈದರಾಬಾದಿಗೆ ಶಿಫ್ಟ್ ಮಾಡಿರುವಂಥ ರೂಲರ್ ಯಾರು ಅಂತಂದರೆ ಇದು ಬಂದ್ಬಿಟ್ಟು ಇಬ್ರಾಹಿಮು ಇದನ್ನು ಶಿಫ್ಟ್ ಮಾಡಿಕೊಂಡ್ರು. ಇವರಾದಮೇಲೆ ಬಂದಿದ್ದು ಅಬ್ದುಲ್ ಕುತುಬ್ ಶಾ, ಅದಾದಮೇಲೆ ಅಬ್ದುಲ್ ಹಸನು, ಇವರೆಲ್ಲರೂ ಕೂಡ ಪವರ್ಗೆ ಬಂದಿದ್ದರು. ಬಟ್ ಇವರೇನಾಗಿದ್ರು ಅಂತಂದರೆ ಇನ್ಕಾಂಪಿಟೆಂಟ್ ರೂಲರ್ಸ್ ಆಗಿರೋದ್ರಿಂದ ಗೋಲ್ಕೊಂಡನ ಮೊಘಲ್ಸಿಗೆ ಸರೆಂಡರ್ ಮಾಡಿಬಿಟ್ಟಿದ್ರು. ಸೊ ಇಲ್ಲಿಗೆ ಅದು ಗೋಲ್ಕೊಂಡ ರೀಜನ್ನು ನಮಗೆ ಮುಗಿದೋಗ್ಬಿಟ್ಟಿತ್ತು. ನೆಕ್ಸ್ಟ್ ನಾವು ನಿಜಾಮ್ ಶಾಸ್ ಆಫ್ ಅಹಮದ್ ನಗರ್ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಟೋಟಲಾಗಿ 5 ಡಿವೈಡ್ ಆಗಿತ್ತಲ್ಲ. ಸೊ ನೆಕ್ಸ್ಟ್ ನಾವು ನಿಜಾಮ್ ಶಾಸ್ ಆಫ್ ಅಹಮದ್ ನಗರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಮಲಿಕ್ ಅಹಮದ್ ಇವರೊಬ್ಬರು ಚೀಫ್ ಆಗಿದ್ದರು. ಎದರದು ಅಂತಂದರೆ ಜುನ್ನಾರ್ ಪ್ರಾವಿನ್ಸು. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ ಜುನ್ನಾರ್ ಪ್ರಾವಿನ್ಸಿಂದ ಚೀಫ್ ಆಗಿರೋದ್ರಿಂದ ಅವರೇ ಇದನ್ನು ಒಂದು ಹೊಸ ಸ್ಟೇಟಾಗಿ ಅಹಮದ್ ನಗರ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಿ ನಿಜಾಮ್ ಶಾ ಡೈನೆಸ್ಟಿನ ಸ್ಟಾರ್ಟ್ ಮಾಡಿದ್ರು. ಸೊ ನಿಜಾಮ್ ಶಾ ಡೈನೆಸ್ಟಿನ ಯಾರು ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಆನ್ಸರ್ ಅದಕ್ಕೆ ಮಲಿಕ್ ಅಹಮದ್. ಸೊ ಈ ಥರದ್ದು MCQs ನಿಮಗೇನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿರಿ. ನಾನು ಆ ಥರ MCQಸು ಕೂಡ ಮಾಡಿರ್ತೀನಿ, ಅದರಿಂದ ನಿಮಗೆ ರಿವಿಷನು ಕೂಡ ಆಗುತ್ತೆ. ಜೊತೆಗೆ ನೀವು ಕೂಡ MCQsನ ಅಟೆಂಪ್ಟ್ ಮಾಡ್ಕೋಬೋದು. ಅದ್ರ ರಿಲೇಟೆಡ್ ಏನಾದ್ರು ಲೈವ್ ಏನಾದ್ರು ಮಾಡಬೇಕು ವೀಡಿಯೋ ಅಂದ್ರೂ ಕೂಡ ಹೇಳಿರಿ, ಅದನ್ನು ಕೂಡ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿರಿ ನಾನು ಸದ್ಯಕ್ಕೆ. ಸೊ ಇವರು ಯಾವ ಡೈನೆಸ್ಟಿನ ಕಂಡುಹಿಡಿದಿದ್ರು ಅಂತಂದರೆ ಇವ್ರು ಬಂದ್ಬಿಟ್ಟು ನಿಜಾಮ್ ಶಾ ಡೈನೆಸ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವ್ರು ಏನು ಮಾಡಿದ್ರು ಅಂತಂದರೆ ದೌಲತಾಬಾದ್ನ ಇವರ ಕಂಟ್ರೋಲಲ್ಲಿ ತೊಗೊಂಡು ಕಿಂಗ್ಡಮ್ನ ಇವರು ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರು. ಇವರಾದಮೇಲೆ ಬುರ್ಹನ್ನು, ಹುಸೇನ್ ನಿಜಾಮ್ ಶಾ, ಅದಾದಮೇಲೆ ಮುರ್ತಜಾ, ಇವರೆಲ್ಲರೂ ಕೂಡ ನೆಕ್ಸ್ಟು ಸುಲ್ತಾನ್ಸ್ ಬಂದ್ರಂತೆ. ಬಟ್ ಅವ್ರ ನೇಮ್ಸ್ ಏಕಿಗೆ ಬಂದ್ರಂತೆ ಅಂತಂದರೆ ಇನ್ಕಾಂಪಿಟೆಂಟ್ ರೂಲರ್ಸ್ ಆಗಿದ್ದರು. ಅದಕ್ಕೆ ಅವ್ರ ಬಗ್ಗೆ ಹಿಸ್ಟ್ರಿಯಲ್ಲಿ ಜಾಸ್ತಿ ಏನು ನಾವು ಓದ್ಕೊಳ್ಳಲ್ಲ. ಸೊ ವಿತ್ ದ ಡೆತ್ ಆಫ್ ಚಾಂದ್ ಬಿಬಿ ಅಹಮದ್ ನಗರ್ ಡಿಕ್ಲೈನ್ಡ್. ಚಾಂದ್ ಬಿಬಿ ಆದಮೇಲೆ ಅಹಮದ್ ನಗರು ಕೂಡ ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದಾದಮೇಲೆ ಲೇಟರು 1637 ಶಹಜಹಾನ್ ರೂಲಿಂಗ್ ಬಂದ್ಬಿಟ್ಟಿತ್ತು ಅಂತಂದರೆ ಮೊಘಲ್ ಕಿಂಗು. ಅದಾದಮೇಲೆ ಮುಘಲ್ ಸ್ಟೇಟಿಗೆ ಇದು ಕೂಡ ಸಬ್ಮಿಟ್ ಆಗೋಯಿತು. ಸೊ ನಿಜಾಮ್ ಶಾ ಅದು ಕೂಡ ಮುಘಲ್ ಸ್ಟೇಟಿಗೆ ಸಬ್ಮಿಟ್ ಆಗೋಯಿತು. ಇದಕ್ಕಿಂತ ಮುಂಚೆ ನೋಡಿರೋದು ಕೂಡ ನಮಗೆ ಗೋಲ್ಕೊಂಡನೂ ಕೂಡ ಮುಘಲ್ ಸ್ಟೇಟಿಗೆ ಸಬ್ಮಿಟ್ ಆಗೋಯಿತು. ನೆಕ್ಸ್ಟು ನಾವು ಇಮಾದ್ ಶಾಸ್ ನೋಡ್ಕೊಳ್ಳೋಣ, ಬೀರಾರ್ದು. ಸೊ ಇಮಾದ್ ಶಾ ಬೀರಾರು ಇದು ಬಹಮನಿ ಕಿಂಗ್ಡಮಲ್ಲಿ 5 ಸುಲ್ತಾನ್ ಸ್ಟೇಟ್ ಆಗಿತ್ತಲ್ಲ, ಅದರಲ್ಲಿ ಇದು ಕೂಡ 5ನೇದು ಒಂದು ಸ್ಟೇಟು. ಸೊ ಇಮಾದ್ ಶಾ ಡೈನೆಸ್ಟಿ ಬೀರಾರು ಈಸ್ ಒನ್ ಅಮಂಗ್ ದೆಮ್, 5ನೇದು ಡೈನೆಸ್ಟಿ ಆಗಿರುತ್ತಿದ್ದು. ಇದು ಎಲ್ಲಿ ಸಿಚುವೇಟ್ ಆಗಿದೆ ಅಂತಂದರೆ ಪೇನ್ ಗಂಗಾ ಮತ್ತು ವೀನ್ ಗಂಗಾ. ಸೊ ಇದು ಎಲ್ಲಿ ವರದಾ ಬರುತ್ತಲ್ಲ ಅಲ್ಲಿ ಆ ರೀಜನ್ ಹತ್ರ ಇದು ಸಿಚುವೇಶನ್ ಆಗಿದೆ ಅಂತ. ಸೊ 1490 ಏನು ಮಾಡಿದ್ರು ಅಂತಂದರೆ ಫತುಲ್ಲಾ ಫೌಂಡೆಡ್ ಡೈನೆಸ್ಟಿ. ಸೊ ಯಾರು ಕಂಡಿಡಿದ್ರು ಅಂತಂದರೆ ಫಾತುಲ್ಲಾ. ಸೊ ಫಾತುಲ್ಲಾ ಇವರು ಡೈನೆಸ್ಟಿನ ಕಂಡಿಡಿದ್ರು. ಯಾವ ಡೈನೆಸ್ಟಿನ ಕಂಡಿಡಿದ್ರು ಅಂತಂದರೆ ಇವರು ಇಮಾದ್ ಶಾ ಡೈನೆಸ್ಟಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಕ್ಯಾಪಿಟಲ್ ಏನು ಇಟ್ಕೊಂಡಿದ್ರು ಇವರು? ಕ್ಯಾಪಿಟಲ್ ಬಂದ್ಬಿಟ್ಟು ಇಲೀಜ್ಪುರ್ ಅವರ ಕ್ಯಾಪಿಟಲ್ ಇಟ್ಕೊಂಡಿದ್ರು. ಜೊತೆಗೆ ಇಮಾದುಲ್ ಮುಲ್ಕ್ ಅಂತಲೂ ಕೂಡ ಅವ್ರಿಗೆ ಟೈಟಲ್ ಇತ್ತು. ಸೊ ನೋಡಿ 3 ಪಾಯಿಂಟ್ ಇಂಪಾರ್ಟೆಂಟ್ ನಮಗೆ ಇವ್ರ ಬಗ್ಗೆ, ಫಾತುಲ್ಲಾ ಅವ್ರ ಬಗ್ಗೆ. ಫಸ್ಟ್ ಒಂದು ಬಂದ್ಬಿಟ್ಟು ಇವರು ನಮಗೆ ಸ್ಟಾರ್ಟ್ ಮಾಡಿರುವಂಥದ್ದು ಇಮಾದ್ ಶಾ ಡೈನೆಸ್ಟಿನ ಇವರು ಸ್ಟಾರ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಇಮಾದ್ ಶಾ ಡೈನೆಸ್ಟಿ ಕ್ಯಾಪಿಟಲ್ ಏನು ಇಟ್ಕೊಂಡಿದ್ರು ಅಂತಂದರೆ ಅವರು ಇಲೀಜ್ಪುರ್ನವರು ಕ್ಯಾಪಿಟಲಾಗಿ ಇಟ್ಕೊಂಡಿದ್ರು. ಅದಾದಮೇಲೆ ಅವ್ರಿಗೆ ಟೈಟಲ್ ಏನಿತ್ತು ಅಂತಂದರೆ ಇಮಾದ್ ಇರೋದ್ರಿಂದ ಇಮಾದುಲ್ ಮುಲ್ಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟೈಟಲ್ ಇತ್ತು. ಸೊ ಇವರು ತೀರ್ಕೊಂಡ್ರು 1504. ಇವರಾದಮೇಲೆ ಇವರ ಮಗ ರೂಲ್ ಮಾಡೋಕ್ಕೆ ಬಂದರು, ಅಲಾವುದ್ದೀನ್ ಇಮಾದ್ ಶಾ. ಇವರು ರೂಲ್ ಮಾಡೋಕ್ಕೆ ಬಂದರು. ಇವರು ಇನ್ಕಾಂಪಿಟೆಂಟ್ ಕಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ಕಾಂಪಿಟೆಂಟ್ ಕಿಂಗ್ ಅಂತ ಹೇಳಿದ ತಕ್ಷಣ ನಾವೇನು ತಿಳ್ಕೊಬೇಕು ಅಂತಂದರೆ ಅವ್ರಿಗೆ ರೂಲ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇರ್ತಾ ಇರಲಿಲ್ಲ.
ರೂಲ್ ಮಾಡ್ಕೊಳ್ಳೋಕೆ ಒಬ್ಬರ ಹತ್ರ ಕೆಪಾಸಿಟಿ ಇಲ್ಲ, ಯಾವಾಗಾರು ಒಬ್ಬರು ವೀಕ್ ಆಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂತಂದರೆ ಬೇರೆಯವರು ಅಟ್ಯಾಕ್ ಮಾಡಿಕೊಂಡು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಅಂತಂದರೆ ವೀಕ್ ಇರುವಂಥ ರೂಲರೇ ತಮ್ಮ ಡೈನೆಸ್ಟಿನ ಸಬ್ಮಿಟ್ ಮಾಡಿಬಿಡ್ತಾರೆ. ಸೊ ಇವರು ಕೂಡ ಆದಮೇಲೆ ಇವರ ಮಗನೂ ಕೂಡ ಬಂದರು. ಅವರು ಬಂದ್ಬಿಟ್ಟು ದರಿಯಾ ಇಮಾದ್ ಶಾ ಅಂತ. ಇವರು ಕೂಡ ಪವರಿಗೆ ಬಂದರು. ಬಟ್ ಇವರು ಕೂಡ ಇನ್ಕಾಂಪಿಟೆಂಟ್ ಆಗಿರೋದ್ರಿಂದ ಇವರು ಕಂಟಿನ್ಯೂಡ್ ಬ್ಯಾಟಲ್ಸ್ ಆಗ್ತಾಯಿತ್ತು, ಬೇರೆ ಬೇರೆ ಸ್ಟೇಟಿಂದ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಯಾಕಂತಂದರೆ ವೀಕ್ ಇರಬೇಕಾದ್ರೆ ರೂಲರ್ ಅಟ್ಯಾಕ್ಸು ತುಂಬ ಜಾಸ್ತಿ ಆಗ್ತಾಯಿರುತ್ತೆ. ಸ್ಟ್ರಾಂಗ್ ಇದ್ದರೆ ರೂಲರು ಅಟ್ಯಾಕ್ ಮಾಡ್ಕೊತಾರಲ್ಲ, ಅವ್ರದ್ದೇ ಫಸ್ಟು ಡೈನೆಸ್ಟಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ನೋಡ್ಕೊತಾ ಇರ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಬ್ಯಾಟಲ್ಸ್ ಆಗಿರೋದ್ರಿಂದ ಅದೇನಾಯಿತು ಅಂತಂದರೆ ಇದು ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ದರಿಯಾ ಇಮಾದ್ ಶಾ ಅವರು ತೀರ್ಕೊಂಡ್ರು. ಅದಾದಮೇಲೆ ಅವರ ಚಿಕ್ಕ ಮಗ ಇದ್ದರು, ಅವ್ರ ಹೆಸರು ಬಂದ್ಬಿಟ್ಟು ಬುರ್ಹಾನ್ ಇಮಾದ್ ಶಾ ಅಂತ. ಅವರು ಪವರಿಗೆ ಬಂದು, ಬಟ್ ಅವ್ರು ಚಿಕ್ಕವರಾಗಿರೋದ್ರಿಂದ ಅವ್ರ ರೂಲು ಕೂಡ ಅಷ್ಟೊಂದು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಆದರೆ ಅವ್ರು ಇರೋ ರೂಲ್ ಟೈಮಲ್ಲಿ ಪವರ್ ಕೇಮ್ ಟು ದ ಹ್ಯಾಂಡ್ಸ್ ಆಫ್ ಉಸೂರ್ಪುರ್ ಕಾಲ್ಡ್ ತುಫೈಲ್ ಖಾನ್. ಯಾಕಂತಂದರೆ ಅವ್ರು ಚಿಕ್ಕವ್ರು ಇದ್ರಲ್ಲ, ರೂಲ್ ಕರೆಕ್ಟಾಗಿ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ರೂಲಿಂಗ್ನ ಇಸ್ಕೊಂಡಿದ್ದು ತುಫೂರ್ ಖಾನ್. ಸೊ ಲೇಟರ್ ಬಿರಾರ್ ಡೈನೆಸ್ಟಿ ಏನಾಯಿತು ಅಂತಂದರೆ ಇದು ವಿಜಯನಗರ ಸುಲ್ತಾನ್ಸು, ವಿಜಯಪುರ ಸುಲ್ತಾನ್ಸ್ ಏನಿದ್ರಲ್ಲ, ನಾವು ಆದಿಲ್ ಶಾಜ್ ಎಲ್ಲ ನೋಡ್ಕೊಂಡಿದ್ವಲ್ಲ, ಅವರು ಇದನ್ನು ಆಕ್ಯುಪೈ ಮಾಡ್ಕೊಂಡಿದ್ರು. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಕಾಂಟ್ರಿಬ್ಯೂಷನ್ ಏನು ಮಾಡಿದ್ರು ಆದಿಲ್ ಶಾಜ್ ಅಂತ. ಯಾಕೆಂತಂದರೆ ಇವಾಗ ನಾವು ನೋಡ್ಕೊಂಡಿರೋದೇನು, ಬಹಮನಿ ಸ್ಟೇಟ್ ಬಂದ್ಬಿಟ್ಟು 5 ಬೇರೆ ಬೇರೆ ಡೈನೆಸ್ಟೀಸಲ್ಲಿ ಅದು ಡಿವೈಡ್ ಆಗಿತ್ತು ಅಂತ. ಸೊ ಅದರಲ್ಲಿ ಸ್ಟ್ರಾಂಗ್ ಇರೋವಂಥದ್ದು ನಾವು ಯಾವ್ದು ನೋಡ್ಕೊಂಡಿವಿ ಅಂತಂದರೆ ಆದಿಲ್ ಶಾಜೇ ಸ್ಟ್ರಾಂಗ್ ಇತ್ತು. ಯಾಕಂತಂದರೆ ಆದಿಲ್ ಶಾಜ್ ಅವರು ಅವ್ರದ್ದು ರೂಲ್ ಅವ್ರು ನೋಡ್ಕೊತಾ ಇದ್ರು. ಜೊತೆಗೆ ಅವರು ಬೀದರ್ನೂ ಕೂಡ ಆಕ್ಯುಪೈ ಮಾಡಿಕೊಂಡ್ರು. ಅದಾದಮೇಲೆ ಬಿರಾರ್ಸ್ ಅವರಿಂದ ಬೀದರ್ನೂ ಕೂಡ ಆಕ್ಯುಪೈ ಮಾಡಿಕೊಂಡ್ರು. ಅದಾದಮೇಲೆ ಲಾಸ್ಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಬೀರಾರ್ನೂ ಕೂಡ ಅವರು ಆಕ್ಯುಪೈ ಮಾಡ್ಕೊಂಡ್ಬಿಟ್ರು. ಸೊ ಅದಕ್ಕೆ ಸ್ಟ್ರಾಂಗ್ ಇರೋವಂಥವ್ರೆ ಅವರು, ಮತ್ತು ಅವರ ಕಾಂಟ್ರಿಬ್ಯೂಷನ್ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂತಂದರೆ ಅವರು ಜಾಸ್ತಿ ಟೈಮು ರೂಲ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ 200 ಇಯರ್ಸ್ ಅಷ್ಟು ರೂಲ್ ಮಾಡ್ಕೊಂಡಿದ್ದಾರೆ. ಆದಿಲ್ ಶಾಜ್ ಆಫ್ ವಿಜಯಪುರ ತುಂಬ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿದ್ದಾರೆ. ಎಜುಕೇಷನ್ ಮೇಲೆ, ಲಿಟ್ರೇಚರ್ ಮೇಲೆ, ಮ್ಯೂಸಿಕ್ ಮೇಲೆ, ಆರ್ಟ್ಸ್ ಮೇಲೆ, ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಮೇಲೆ. ಸೊ ಇಷ್ಟೊಂದು ಇವರು ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತಂದರೆ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಆಗುತ್ತೆ. ಸೊ ನೀವು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಹೇಳೋದಕ್ಕೋಸ್ಕರ ನೀವು ಕಮೆಂಟ್ ಸೆಕ್ಷನಲ್ಲಿ #IAS ಅಂತ ಬರೆದ್ಬಿಡಿ. ಅದರಿಂದ ನಮಗೂ ಕೂಡ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದೀರಾ ಅಂತ. ಜೊತೆಗೆ ಬೇರೆಯವರು ಯಾರ್ಯಾರು ಎಷ್ಟು ಜನ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತಾಗ್ತಾ ಇರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದರೆ #IASನ ಕಮೆಂಟ್ ಮಾಡಿ ಇಟ್ಟಿರಿ. ನೆಕ್ಸ್ಟ್ ವಿಡಿಯೋ ಅಥವಾ ಪಾರ್ಟ್ 3ಯಲ್ಲಿ ನಾವು ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ. ಅದರಲ್ಲಿ ಈ ಸೆಕೆಂಡ್ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಬರೀ ಕಾಂಟ್ರಿಬ್ಯೂಷನ್ಸ್ ಅಷ್ಟೇ ಉಳ್ಕೊಂಡ್ಬಿಟ್ಟಿದ್ದಾವೆ. ನೆಕ್ಸ್ಟು ಸ್ವಲ್ಪ ಚಿಕ್ಕ ಸ್ಟ್ರಕ್ಚರ್ಸ್ಗಳೆಲ್ಲ ಇದ್ದಾವೆ, ಅದನ್ನು ನಾವು ನೋಡಿಕೊಂಡ್ರೆ ಇದು ಕಂಪ್ಲೀಟ್ ಆಗೋಗ್ಬಿಡುತ್ತೆ ನಮಗೆ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.